ರಿಸೀಟ್ಸ್ ಅಂತಂದ್ರೆ ನಾವು ಆಗ್ತಕ್ಕಂಥ ತೆರಿಗೆನಲ್ಲಿ ಸ್ವಂತ ಆದಾಯ ಅಂತ ಇರ್ತದೆ. ರಾಜ್ಯದ ಸ್ವಂತ ಆದಾಯ, ಸ್ಟೇಟ್ ಓನ್ ರೆವಿನ್ಯೂ ಟ್ಯಾಕ್ಸಸ್. ಸ್ಟೇಟ್ ಓನ್ ರೆವಿನ್ಯೂ ಟ್ಯಾಕ್ಸಸ್ ಅಂತಂದ್ರೆ ರಾಜ್ಯದ ಸ್ವಂತ ಆದಾಯ. ನಾನ್ ಟ್ಯಾಕ್ಸ್ ರೆವಿನ್ಯೂ ಅಂತಲೂ ಕೂಡ ಇರ್ತದೆ. ಟ್ಯಾಕ್ಸ್ ರೆವಿನ್ಯೂ, ನಾನ್ ಟ್ಯಾಕ್ಸ್ ರೆವಿನ್ಯೂ. ಟ್ಯಾಕ್ಸ್ ರೆವಿನ್ಯೂ ಅಂತಂದ್ರೆ ನಮ್ಮ ರಾಜ್ಯದಿಂದ ಬರ್ತಕ್ಕಂಥ ಕಮರ್ಷಿಯಲ್ ಟ್ಯಾಕ್ಸಸ್, ಮೋಟಾರ್ ವೆಹಿಕಲ್ಸ್ ಟ್ಯಾಕ್ಸಸ್, ಮತ್ತೆ ಸ್ಟ್ಯಾಂಪ್ಸ್ ಅಂಡ್ ಡ್ಯೂಟೀಸ್ ಇಂದ ಬರ್ತಕ್ಕಂಥ ಟ್ಯಾಕ್ಸಸ್, ಆಮೇಲೆ ಮೈನ್ಸ್ ಅಂಡ್ ಜಿಯಾಲಜಿ ಡಿಪಾರ್ಟ್ಮೆಂಟ್ ಇಂದ ಬರ್ತಕ್ಕಂಥ ಟ್ಯಾಕ್ಸಸ್, ಆಮೇಲೆ ಎಕ್ಸೈಜ್. ಸಾರಿ, ನೀನು ಜ್ಞಾಪಕ ಮಾಡೋದು ಒಳ್ಳೇದಾಯ್ತು, ನಿಮ್ಗೆ ಗೊತ್ತೇ. ಎಕ್ಸೈಜ್ ಡ್ಯೂಟಿ ಮುಂದಿನ ವರ್ಷಕ್ಕೆ 1,25,000 ಕೋಟಿ ಕಮರ್ಷಿಯಲ್ ಟ್ಯಾಕ್ಸ್ನಿಂದ ಬರ್ತದೆ. 1,25,000 ಕೋಟಿ ರೂಗಳು, 1,25,000 ಕೋಟಿ ರೂಗಳು ಬರ್ತವೆ. ಸ್ಟ್ಯಾಂಪ್ಸ್ ಅಂಡ್ ರಿಜಿಸ್ಟ್ರೇಷನ್ ಇಂದ ಬರ್ತಕ್ಕಂಥ ಆದಾಯ ಸುಮಾರು 29,000 ಕೋಟಿ ರೂಪಾಯಿಗಳು. ಮೋಟಾರ್ ವೆಹಿಕಲ್ಸ್ ಇಂದ ಬರ್ತಕ್ಕಂಥ ಆದಾಯ, ಮೋಟಾರ್ ವೆಹಿಕಲ್ಸ್ ಇಂದ ಬರ್ತಕ್ಕಂಥ ಆದಾಯ 15,500 ಕೋಟಿ ರೂಪಾಯಿಗಳು. 15,500 ಕೋಟಿ ರೂಪಾಯಿಗಳು. ಆಮೇಲೆ ಎಕ್ಸೈಜ್ ಇಂದ ಬರ್ತಕ್ಕಂಥ ಆದಾಯ 45,000 ಕೋಟಿ ರೂಪಾಯಿಗಳು. ಇದನ್ನ ರಾಜ್ಯದ ಸ್ವಂತ ಆದಾಯ ಅಂತ ಹೇಳ್ತೀವಿ. ಆಮೇಲೆ ನಾನ್ ಟ್ಯಾಕ್ಸ್ ರೆವಿನ್ಯೂ ಅಂತಂದ್ರೆ ಡಿಪಾರ್ಟ್ಮೆಂಟ್ಗಳಲ್ಲಿ ಆಗ್ತಕ್ಕಂಥ ಫೈನು, ಫೀಸು, ಆಮೇಲೆ ರಾಯಲ್ಟಿ ಬರ್ತದಲ್ಲ, ಆ ರಾಯಲ್ಟಿ ಬರ್ತಕ್ಕಂಥದ್ದು, ಇವೆಲ್ಲವೂ ಕೂಡ ನಾನ್ ಟ್ಯಾಕ್ಸ್ ರೆವಿನ್ಯೂ ಅಂತಕ್ಕಂಥ ಈ ಕೆಟಗರಿನಲ್ಲಿ ಬರ್ತವೆ. ಟ್ಯಾಕ್ಸ್ ರೆವಿನ್ಯೂ, ನಾನ್ ಟ್ಯಾಕ್ಸ್ ರೆವಿನ್ಯೂ. ಟ್ಯಾಕ್ಸ್ ರೆವಿನ್ಯೂ ನೀವೆಲ್ಲ ಈಗಾಗಲೇ ಪ್ರಸ್ತಾಪ ಮಾಡದಂತೆ ಟ್ಯಾಕ್ಸ್ ರೆವಿನ್ಯೂ ಯಾವ್ಯಾವುದು ಅಂತಕ್ಕಂಥದ್ದು ಗೊತ್ತಿದೆ. ನಾನ್ ಟ್ಯಾಕ್ಸ್ ರೆವಿನ್ಯೂ ಅಂತ ಗೊತ್ತಿದೆ. ಸೊ ಇವೆರಡೂ ಸೇರಿದ್ರೆ ರಾಜ್ಯದ ಸ್ವಂತ ಆದಾಯ. ಆಮೇಲೆ ಕೇಂದ್ರದ ನಮ್ಮ ಟ್ಯಾಕ್ಸ್ನ ಪಾಲು, ಕೇಂದ್ರದ ಈಗ ರಾಜ್ಯದಿಂದ ಇನ್ಕಮ್ ಟ್ಯಾಕ್ಸ್ ವಸೂಲು ಮಾಡ್ತಾರೆ. ಆಮೇಲೆ GST ವಸೂಲು ಮಾಡ್ತಾರೆ. ಆಮೇಲೆ ಬೇರೆ ಬೇರೆ ಟ್ಯಾಕ್ಸ್ಗಳೆಲ್ಲ ವಸೂಲು ಮಾಡ್ತಾರೆ ಕೇಂದ್ರದಿಂದ. ಸುಮಾರು ನಾವು ಕೊಡ್ತಕ್ಕಂಥ ಟ್ಯಾಕ್ಸು ಕರ್ನಾಟಕದಿಂದ ಒಂದು ವರ್ಷಕ್ಕೆ 4,50,000ಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳು. 4,50,000ಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳು. ನಮಗೆ ಮುಂದಿನ ವರ್ಷ ಅಂದ್ರೆ 26-27 ಬರ್ತಾ ಇರ್ತಕ್ಕಂಥ ಟ್ಯಾಕ್ಸ್ ರೆವಿನ್ಯೂ ಕೇಂದ್ರದಿಂದ ಬರ್ತಕ್ಕಂಥದ್ದು 73,000 ಕೋಟಿ ರೂಪಾಯಿಗಳು. ನಾವು 4,25,000 ಕೋಟಿ ರೂಪಾಯಿ ಕೊಟ್ಟರೆ
73 ಲಕ್ಷದ ಈಗ ಪ್ರತಿ ವರ್ಷ ಸಂವಿಧಾನದಲ್ಲಿ ಒಂದು ಕಮಿಷನ್ ಅನ್ನ ಫೈನಾನ್ಸ್ ಕಮಿಷನ್ ಅನ್ನ ರಚನೆ ಮಾಡ್ತಾರೆ. ಆ ಫೈನಾನ್ಸ್ ಕಮಿಷನ್ ನಲ್ಲಿ ಶಿಫಾರಸು ಮಾಡ್ತಾರೆ. ಶಿಫಾರಸು ಮಾಡಿದ ಪ್ರಕಾರ ನಮಗೆ ಈಗ 16ನೇ ಹಣಕಾಸಿನ ಆಯೋಗ ಇದೆ. ಈಗ ವರದಿ ಕೊಟ್ಟಿದ್ದಾರೆ. 16ನೇ ಹಣಕಾಸಿನ ಆಯೋಗ ಇದೆ. 15ನೇ ಹಣಕಾಸಿನ ಆಯೋಗ ಮುಗೀತು. ಆಮೇಲೆ 14ನೇ ಹಣಕಾಸಿನ ಆಯೋಗ. 14ನೇ ಹಣಕಾಸಿನ ಆಯೋಗದಲ್ಲಿ ನಮಗೆ 4.7% ಕೊಟ್ಟಿದ್ರು. 14ನೇ ಹಣಕಾಸಿನ ಆಯೋಗದಲ್ಲಿ 4.7 ಕೊಟ್ಟಿದ್ರು. ಆಮೇಲೆ ಹದಿನೈದನೇ ಹಣಕಾಸಿನ ಆಯೋಗದಲ್ಲಿ 3.6 3.6 ಅಂದ್ರೆ 1.1% ಕಡಿಮೆ ಆಗೋಯ್ತು. 14ನೇ ಹಣಕಾಸಿನಲ್ಲಿ 4.7, 15ನೇ ಹಣಕಾಸಿನಲ್ಲಿ 3.6. ಅದೆಲ್ಲ ಚಿಲ್ಲರೆ ಇದೆ, ನಾನು ಹೇಳಕ್ ಹೋಗಲ್ಲ ಅದನ್ನೆಲ್ಲ. 4.7, 1, 4 ಅಂತ ಆ ಥರ ಏನೋ ಇದೆ.